ಹಲೋ ಗಾಯ್ಸ್, ನಮ್ ಹೀರೋಗೆ ಒಂದು ಕೇಸ್ ಸಿಗುತ್ತೆ. ಆ ಕೇಸ್ ನ ಇವನು ಸಾಲ್ವ್ ಮಾಡೋಕೆ ಅಂತ ಹೋದಾಗ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇದೊಂದು ನಾರ್ಮಲ್ ಕೇಸ್ ಅಲ್ಲ, ಇದೊಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಕೇಸ್ ಅಂತ. ಅಂದ್ರೆ ಒಂದು ಆತ್ಮದ ಕೇಸ್ ಅಂತ. ಇದರಿಂದ ನಮ್ ಹೀರೋ ಈ ಆತ್ಮಗಳು ಹೇಗ್ ಬಂತು, ಎಲ್ಲಿಂದ ಬಂತು ಅಂತ ಹೇಗೆಲ್ಲ ಕಲೆಕ್ಟ್ ಮಾಡ್ತಾನೆ, ಮತ್ತೆ ಈ ಆತ್ಮಗಳಿಂದ ಪೊಸೆಸ್ ಆಗಿರೋ ಹ್ಯೂಮನ್ಸ್ ನೆಲ್ಲ ಹೇಗೆಲ್ಲ ಕಾಪಾಡ್ತಾನೆ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಡೆಲಿವರ್ ಅಸ್ ಫ್ರಮ್ ಎವಿಲ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಮೋಜಿನ್ಸ್ ದ ಲಾಸ್ಟ್ ಲ್ಯಾಂಡ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನು ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕಥೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ ನಲ್ಲಿ ನಾವು 2010 ಇರಾಕ್ ಅಲ್ಲಿ ನಾವು ನೋಡ್ತೀವಿ. ಇಲ್ಲಿ 3 ಜನ ಸೋಲ್ಜರ್ಸ್ ಗಳು ಒಂದು ಮಿಷನ್ ನಲ್ಲಿ ಇರ್ತಾರೆ. ಇವ್ರನ್ನ ಒಂದು ಆಪೋಸಿಟ್ ಟೀಮ್ ಗಳನ್ನ ಮುಗಿಸೋದಕ್ಕೆ ಅನ್ಬಿಟ್ಟು ಅವ್ರನ್ನ ಅಟ್ಟ ಆಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಇವ್ರುಗಳು ಒಂದು ಕೇವ್ ಒಳಗಡೆ ಹೋಗ್ತಾರೆ, ಅಂದ್ರೆ ಒಂದು ಗುಹೆ ಒಳಗಡೆ ಹೋಗ್ತಾರೆ. ಮತ್ತೆ ಅವ್ರನ್ನ ಒಂದು ಹೆಲ್ಮೆಟ್ ಅಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ, ಅದು ರೆಕಾರ್ಡ್ ಆಗ್ತಿರೋ ಸೀನ್ ನಾವು ನೋಡ್ತೀವಿ. ಹೀಗೆ ಇವ್ರು ಮುಂದೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಕ್ಯಾಮ್ರಾ ಬ್ಲಾಕ್ ಔಟ್ ಆಗ್ಬಿಡುತ್ತೆ. ಇವ್ರುಗಳು ಜೋರಾಗಿ ಕಿರ್ಚಾಡ್ತಾರೆ. ಇಲ್ಲಿಂದ ಸೀನ್ ಕಟ್ ಆಗಿ 2013 ನ್ಯೂಯಾರ್ಕ್ ಅಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ನಾವು ಸ್ಪೆಷಲ್ ಆಫೀಸರ್ ಆದ ಇಬ್ರು ಪೊಲೀಸ್ ಆಫೀಸರ್ ನ ನೋಡ್ತೀವಿ. ಒಬ್ಬನ ಹೆಸರು ಸಾಚಿ ಅಂತ, ಹಾಗೆ ಇನ್ನೊಬ್ಬರ ಹೆಸರು ಬಟ್ಲರ್ ಅಂತ. ಅವಾಗ ಇವ್ರಗಳಿಗೆ ಒಂದು ಕಾಲ್ ಬರುತ್ತೆ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ರೂಮ್ ಒಳಗಡೆಯಿಂದ ತುಂಬಾ ವೈಲೆಂಟ್ ಆಗ್ತೈತೆ, ಹೋಗಿ ಚೆಕ್ ಮಾಡಿ ಅಂತ. ಅದಕ್ಕೆ ಇವ್ರುಗಳು ಕೂಡ ಆ ಒಂದು ಅಡ್ರೆಸ್ ನ ಇಸ್ಕೊಂಡು ಅದೇ ಒಂದು ರೂಮ್ ಹತ್ರ ಹೋಗ್ತಾರೆ. ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿ ಆಚೆ ಬರ್ತಾನೆ. ಇವನ ಹೆಸರು ಜಿಮ್ಮಿ ಅಂತ. ನಮಗೆ ಕಂಪ್ಲೇಂಟ್ ಬಂದಿದೆ, ನಿಮ್ಮ ಮನೆನ ಚೆಕ್ ಮಾಡಬೇಕು, ನಿಮ್ಮ ವೈಫ್ ನ ಒಂದ್ಸಲಿ ಮೀಟ್ ಮಾಡ್ಬೇಕು ಅಂದಾಗ ಇವನು ಕೂಡ ಒಳಗಡೆ ಕರ್ಕೋತಾನೆ. ಒಳಗಡೆ ನೋಡಿದಾಗ ಅಲ್ಲಿ ವಸ್ತುಗಳೆಲ್ಲ ಹಾಳಾಗ್ಬಿಟ್ಟಿರುತ್ತೆ. ಮತ್ತೆ ಸಾರ್ಚಿ ಅವ್ನ ವೈಫ್ ನ ಮಾತಾಡಿಸಿದಾಗ ನೋಡಿದ್ರೆ ಅವ್ನ ವೈಫ್ ಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿರ್ತಾನೆ ಈ ಜಿಮ್ಮಿ. ಇದರಿಂದ ನಿನ್ನ ಹೆಂಡತಿ ಮೇಲೆ ನೀನ್ ಅಟ್ಯಾಕ್ ಮಾಡಿದ್ಯಾ, ನೀನ್ ಅರೆಸ್ಟ್ ಆಗ್ತೀಯ ಅನ್ಬಿಟ್ಟು ಅವನ ಅರೆಸ್ಟ್ ಮಾಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ನೋಡಿದ್ರೆ ಇವನು ಅವ್ರಗಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅಟ್ಯಾಕ್ ಮಾಡಿ ಅವ್ರಗಳಿಂದ ತಪ್ಪಿಸ್ಕೊಂಡು ಆ ಮನೆಯಿಂದ ಎಸ್ಕೇಪ್ ಆಗಿ ಹೋಗ್ತಾ ಇರ್ತಾರೆ. ಇವ್ರುಗಳು ಕೂಡ ಇನ್ ಸುಮ್ನೆ ಬಿಡೋದಿಲ್ಲ, ಅವನ್ನ ಸೂಪರ್ ಆಗಿ ಹಠ ಆಡಿಸ್ತಾ ಹಾಗೋ ಹೀಗೋ ಮಾಡಿ ಅವನ್ನ ಕ್ಯಾಚ್ ಮಾಡೇ ಬಿಡ್ತಾರೆ. ಲಾಕ್ ಮಾಡಿ ಅವನಿಗೆ ಬೇಡಿನ ಹಾಕ್ತಿರ್ಬೇಕಾದ್ರೆ ನಮ್ಮ ಹೀರೋ ಸಾಚಿ ಅಬ್ಸರ್ವ್ ಮಾಡ್ತಾನೆ, ಅವ್ನ ಕೈಗಳೆಲ್ಲ ಗಾಯ ಆಗೋಗ್ಬಿಟ್ಟಿರುತ್ತೆ. ಇದರಿಂದ ಇವನಿಗೇನೋ ಒಂದು ಮೆಂಟಲ್ ಇಶ್ಯೂ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಅವನಿಗೆ. ಈ ಜಿಮ್ಮಿನ ಅರೆಸ್ಟ್ ಮಾಡಿ ಸರೆಂಡರ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಇವ್ರುಗಳಿಗೆ ಇನ್ನೊಂದು ಕಾಲ್ ಕೂಡ ಬರುತ್ತೆ, ಝೂನ ಒಳಗಡೆ ಏನೋ ಒಂದು ಇನ್ಸಿಡೆಂಟ್ ಆಗಿದೆ, ಹೋಗಿ ಚೆಕ್ ಮಾಡಿ ಅಂತ. ಇವ್ರುಗಳು ಕೂಡ ಝೂಗೆ ಬಂದಾಗ ಅಲ್ಲಿ ಮುಂಚೆನೆ ಇಬ್ರು ಪೊಲೀಸರು ಬಂದಿರ್ತಾರೆ. ಅವ್ರುಗಳು ಹೀಗೆ ಹೇಳ್ತಾರೆ, ಈ ಝೂ ಒಳಗಡೆ ಒಂದು ಲೇಡಿ ಬಂದ್ಬಿಟ್ಟು ಅವಳ ಮಗುನ ಲಯನ್ಸ್ ಕೇಜ್ ಒಳಗಡೆಗೆ ಎಸ್ಬಿಟ್ಲು ಅಂತ. ಅದಕ್ಕೆ ನಮ್ ಹೀರೋನು ಕೂಡ ಈಗ ಲೇಡಿ ಎಲ್ಲಿದ್ದಾಳೆ ಅಂದಾಗ ಅದಕ್ಕೆ ಇವ್ರುಗಳು ಕೂಡ ಗೊತ್ತಿಲ್ಲ ಸರ್, ಆ ಮಗುನ ಎಸ್ಬಿಟ್ಟು ಆ ಲೇಡಿ ಎಲ್ಲೋ ಹೊರಟೋಗ್ಬಿಟ್ಟಿದ್ದಾಳೆ, ಆದ್ರೆ ಅವಳು ಇದೇ ಎಲ್ಲೋ ಪಾರ್ಕ್ ಅಲ್ಲಿ ಚಿಕ್ಕೊಂಡಿದ್ದಾಳೆ, ಹುಡುಕ್ಬೇಕು ಅಂತ. ಸರಿ ಆಯ್ತು ಬನ್ನಿ ಹುಡ್ಕೋಣ ಅನ್ಬಿಟ್ಟು ಎಲ್ಲರೂ ಕೂಡ ಒಂದು ಲೇಡಿನ ಹುಡುಕ್ತಾ ಇರ್ತಾರೆ. ನಮ್ ಹೀರೋನು ಕೂಡ ಹುಡ್ಕೊಂಡು ಹೋಗ್ತಾ ಇರ್ತಾನಲ್ಲ, ಆಗ ಸಡನ್ ಆಗಿ ನೋಡಿದ್ರೆ ಒಂದು ಮರದ ಕೆಳಗಡೆ ಮಣ್ಣನ್ನೆಲ್ಲ ಕಿರಿತಾ ವಿಚಿತ್ರವಾಗಿ ಹಾಡ್ತಾ ಇರ್ತಾಳೆ. ಇದರಿಂದಾನೆ ಅವಳನ್ನ ಲಾಕ್ ಮಾಡ್ಕೊಂಡು ಕುಣಿಸ್ಕೊಂಡು ಕೇಳಿದಾಗ ಅವಳೇನು ಆನ್ಸರೇ ಮಾಡ್ತಾ ಇರೋದಿಲ್ಲ, ವಿಚಿತ್ರವಾಗಿ ಏನೇನೋ ಮಾತಾಡ್ತಾ ಇರ್ತಾಳೆ. ನಮ್ ಹೀರೋಗೆ ಗೊತ್ತಾಗುತ್ತೆ ಇವಳು ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂತ. ಅವಾಗ ನಮ್ ಹೀರೋ ಲಯನ್ ಕೇಜ್ ಒಳಗಡೆಯಿಂದ ಒಬ್ಬ ವ್ಯಕ್ತಿ ಪೇಂಟರ್ ನ ನೋಡ್ತಾನೆ. ಇದರಿಂದ ನೀನ್ ಯಾಕೆ ಅಲ್ಲಿದ್ಯಾ, ಯಾರು ನೀನು, ಇರು ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ, ಅಲ್ಲೇ ಇರು ಅಂದಾಗ ಅವನು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇದರಿಂದ ಇವನು ಲಯನ್ ಕೇಜ್ ಒಳಗಡೆ ಹೋಗಿ ನೋಡಿದಾಗ ಅವನೆಲ್ಲೂ ಕಾಣೋದೇ ಇಲ್ಲ. ಆಗ ನೋಡ್ತಿದ್ದಂಗೆನೆ ಅಲ್ಲಿಗೆ ಲಯನ್ಸ್ ಗಳು ಬಂದ್ಬಿಡುತ್ತೆ. ಇದರಿಂದ ಸಿಕ್ಕಾಪಟ್ಟೆ ಹೆದರ್ಕೋತಾ ಇರ್ತಾನೆ. ಹಾಗೋ ಹೀಗ ಮಾಡಿ ನಮ್ ಹೀರೋ ಅವ್ನ ಪ್ರಾಣನ ಅವ್ನ್ ಕಾಪಾಡ್ಕೊಂಡ್ಬಿಡ್ತಾನೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಇವ್ರು ಕರ್ಕೊಂಡ್ ಬಂದಿದ್ರಲ್ಲ ಒಬ್ಳು ಮೆಂಟಲ್ ಲೇಡಿ, ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಅನ್ಬಿಟ್ಟು ಒಬ್ರು ಬಂದಿರ್ತಾರೆ, ಫಾದರ್ ಮ್ಯಾಂಡೋಸಾ ಅಂತ. ಮತ್ತೆ ಆ ಒಂದು ಲೇಡಿ ಇರ್ತಾಳಲ್ಲ ಅವಳ ಹೆಸರು ಜೇನ್ ಅಂತ. ಈ ಮ್ಯಾಂಡೋಸಾ ನಮ್ ಹೀರೋಗೂ ಕೂಡ ಹೇಳ್ತಾನೆ, ಕಳೆದ 1 ವರ್ಷದಿಂದ ಇವಳನ್ನ ನಾನೇ ನೋಡ್ಕೋತಾ ಇರೋದು, ಇವಳ ಗಾಡಿಯನ್ನು ನಾನು, ಇವಳು ನಿಮ್ಗೆ ಸಿಕ್ತಾಗ ಇವಳೇನಾದ್ರೂ ವಿಚಿತ್ರವಾಗಿ ಬಿಹೇವಿಯರ್ ಮಾಡ್ತಿಲ್ಲ ಅಂದಾಗ ನಮ್ ಹೀರೋನು ಕೂಡ ಹೇಳ್ತಾನೆ, ಹೌದು ಇವಳೊಂಥರ ವಿಚಿತ್ರವಾಗಿ ಮಣ್ಣೆಲ್ಲ ಕೆರೀತಿದ್ಲು, ಒಂಥರ ವಿಚಿತ್ರವಾಗಿ ಆಡ್ತಿದ್ಲು ಅಂತ. ಸರಿ ಇನ್ ಮುಂದಕ್ಕೆ ಏನಾರು ನಿಮ್ಗೆ ಏನಾರು ಗೊತ್ತಾದ್ರೆ ವಿಷಯನ ನನಗೆ ತಿಳಿಸಿ ಅನ್ಬಿಟ್ಟು ಅವನ ಒಂದು ID ಕಾರ್ಡ್ ನ ಕೊಟ್ಬಿಟ್ಟು ಅಲ್ಲಿಂದ ಅವಳನ್ನ ಕರ್ಕೊಂಡು ಹೊಂಟೋಗ್ಬಿಡ್ತಾನೆ. ಅವ್ರುಗಳು ಅಲ್ಲಿಂದ ಹೋಗಾದ್ಮೇಲೆ ನಮ್ ಹೀರೋಗೆ ಮತ್ತೆ ಇನ್ನೊಂದು ಕಾಲ್ ಬರುತ್ತೆ, ಮತ್ತೆ ಇನ್ನೊಂದು ಮನೆಯಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಹೋಗಿ ಚೆಕ್ ಮಾಡಿ ಅಂತ. ಇದರಿಂದ ಇವ್ರುಗಳು ಕೂಡ ಆ ಮನೆಗೆ ಹೋಗ್ಬಿಟ್ಟು ಆ ಮನೆಯ ಓನರ್ ಹತ್ರ ಮಾತಾಡ್ತಾನೆ. ಆ ಮನೆಯ ಓನರ್ ಕೂಡ ಹೀಗೆ ಹೇಳ್ತಾನೆ, ತುಂಬಾ ದಿನಗಳಿಂದ ನಾವು ನಮ್ಮ ಬೆಡ್ರೂಮ್ ಅಲ್ಲಿ ಮಲಗೋಕೆ ಆಗ್ತಾ ಇಲ್ಲ, ಯಾಕೆಂದ್ರೆ ಬೇಸ್ಮೆಂಟ್ ಇಂದ ವಿಚಿತ್ರವಾಗಿರೋ ಶಬ್ದಗಳೆಲ್ಲ ಬರ್ತಾ ಇದೆ, ಇದರಿಂದ ನಾವು ಹಾಲ್ ಅಲ್ಲಿ ಮಲ್ಕೋತಾ ಇದೀವಿ. ಮತ್ತೆ ಇನ್ನೊಂದು ವಿಚಿತ್ರವಾಗಿರೋ ವಿಷಯ ಏನಪ್ಪಾ ಅಂದ್ರೆ ನಾವು ಇಷ್ಟೇ ಸಲ ಬಲ್ಪು ಚೇಂಜ್ ಮಾಡಿದ್ರು ಕೂಡ ಆ ಬಲ್ಪು ಹಾಳಾಗ್ತಾನೆ ಹೋಗ್ತಾ ಇದೆ. ಇದ್ರ ಬದಲು ನಾವು ಕ್ಯಾಂಡಲ್ ನ ಹಚ್ಚೋಣ ಅನ್ಕೊಂಡ್ರೆ ಕ್ಯಾಂಡಲ್ ಕೂಡ ಹತ್ತಿದ ನೆಕ್ಸ್ಟ್ ಸೆಕೆಂಡೇ ಹಾರೋಗ್ತೈತೆ ಅಂತ. ಇದನ್ನೆಲ್ಲ ಕೇಳಿದ ಇವ್ರುಗಳು ಸರಿ ಆಯ್ತು ಆ ಬೇಸ್ಮೆಂಟ್ ಗೆ ಹೋಗಿ ಚೆಕ್ ಮಾಡೋಣ ಅನ್ಬಿಟ್ಟು ಇಬ್ರು
ಕೂಡ ಬೇಸ್ಮೆಂಟ್ಗೆ ಹೋಗ್ತಾರೆ. ಹೋಗಿ ನೋಡಿದಾಗ ಅದ್ರ ಒಳಗಡೆಯಿಂದ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಇದರಿಂದ ನಮ್ಮ ಹೀರೋ ಹಾಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಬಚ್ಚಿಟ್ಟಿರುವಂತ ಒಂದು ಡೆಡ್ ಬಾಡಿ ಕಾಣುತ್ತೆ. ಇದರಿಂದ ಆ ಬಾಡಿನಲ್ಲಿಂದ ತೆಗಿಸ್ಬಿಡ್ತಾನೆ. ಮತ್ತೆ ಈ ಮನೆ ಓನರ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ನಮ್ಮ ಹೀರೋನು ಕೂಡ ಈ ವ್ಯಕ್ತಿ ಯಾರು ಅಂತ ಕೇಳಿದಾಗ ನಾವು ಬೇಸ್ಮೆಂಟ್ಗೆ ಪೇಂಟಿಂಗ್ ನ ಮಾಡ್ಸೋಣ ಅನ್ಕೊಂಡಿದ್ದು, ಅದಕ್ಕೋಸ್ಕರ ಇವ್ರನ್ನ ಕರೆಸಿದ್ದು ಅಂತ. ಮತ್ತೆ ಇವ್ರುಗಳು ಇನ್ನೊಂದು ವಿಷಯನ ಹೇಳ್ತಾರೆ. ಪೇಂಟಿಂಗ್ ಮಾಡೋದಕ್ಕೆ ಇಬ್ರು ವ್ಯಕ್ತಿಗಳು ಬಂದಿದ್ರು. ಒಬ್ಬ ಇವನಾಗಿದ್ದ, ಈ ವ್ಯಕ್ತಿ ಜೊತೆಗೆ ಇನ್ನೊಬ್ಬ ಕೂಡ ಬಂದಿದ್ದ. ಅವ್ನು ನೋಡೋದಕ್ಕೆ ಹುಡ್ಡಿ ಗಿಡ್ಡಿನೆಲ್ಲ ಹಾಕೊಂಡು ವಿಚಿತ್ರವಾಗಿ ಕಾಣಿಸ್ತಿದ್ದ ಅಂತ. ಮತ್ತೆ ಸದೋಗಿರೋ ವ್ಯಕ್ತಿದು ಐಡಿ ಕಾರ್ಡ್ ಅಲ್ಲಿ ಅವನ ಹೆಸರಿರುತ್ತೆ. ಅವನ ಹೆಸರು ಡೇವಿಡ್ ಅಂತ. ಮತ್ತೆ ಆ ಒಂದು ಐಡಿ ಕಾರ್ಡ್ ಅಲ್ಲಿ ಅವನ ಒಂದು ಮನೆ ಅಡ್ರೆಸ್ ಇರುತ್ತೆ. ಇದರಿಂದ ಹುಡ್ಕೊಂಡು ಆ ಮನೆ ಅಡ್ರೆಸ್ಗೆ ಹೋಗ್ತಾರೆ. ಆ ಒಂದು ರೂಮ್ ಒಳಗಡೆ ಬಂದು ನೋಡಿದಾಗ ಮನೆ ಎಲ್ಲ ತುಂಬಾ ವಿಚಿತ್ರವಾಗಿ ಹಾಳಾಗ್ಬಿಟ್ಟಿರುತ್ತೆ. ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ, ಆ ವ್ಯಕ್ತಿ ಸಿಗ್ತಾನೆ ಇರೋದಿಲ್ಲ. ಮತ್ತೆ ಅದೇ ಜಾಗದಲ್ಲಿ ನಮ್ ಹೀರೋ ಒಂದು ಫೋಟೋನ ನೋಡ್ತಾನೆ, ಈ ಡೇವಿಡ್ ನ ಫ್ಯಾಮಿಲಿನ ನೋಡಿ. ಒಂದು ನಿಮಿಷ ಶಾಕ್ ಆಗ್ತಾನೆ. ಯಾಕೆ ಅಂದ್ರೆ ಅದ್ರೊಳಗಡೆ ಒಂದು ಲೇಡಿ ಇರ್ತಾಳಲ್ಲ, ಅವಳು ಬೇರೆ ಯಾರು ಆಗಿರೋದಿಲ್ಲ, ಜೇನ್ ಆಗಿರ್ತಾಳೆ. ಅದೇ ತನ್ನ ಮಗುನ ಝೂ ಒಳಗಡೆಗೆ ಎಸ್ಬಿಟ್ಲಲ್ಲ, ಅವಳೇ ಇವಳಾಗಿರ್ತಾಳೆ. ಮತ್ತೆ ಅದೇ ಜಾಗದಲ್ಲಿ ಇನ್ನೊಂದು ಫೋಟೋ ಕೂಡ ನೋಡ್ತಾರೆ. ಅದ್ರಲ್ಲಿ 3 ಜನ ಇರ್ತಾರೆ. ಆ 3 ಜನರಲ್ಲಿ ಇವರಿಬ್ಬರನ್ನ ಆಲ್ರೆಡಿ ನೋಡಿರ್ತಾರೆ. ಮೊದಲನೇವನು ಜಿಮ್ಮಿ ಆಗಿರ್ತಾನೆ. ಇವನ್ ಯಾರು ಅಂತ ಗೊತ್ತಾಯ್ತಾ? ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಹೆಂಡತಿಗೆ ಹೊಡೆದಿದ್ನಲ್ಲ, ಅವನು ಇವನಾಗಿರ್ತಾನೆ. ಈ ಕಡೆ ಎರಡನೇನು ಡೇವಿಡ್ ಆಗಿರ್ತಾನೆ. ಈಗ ಸತ್ತೋಗಿದ್ನಲ್ಲ, ಅವನು ಇವನಾಗಿರ್ತಾನೆ. ಇವರಿಬ್ರು ಮಧ್ಯ ನಿಂತಿರೋ ವ್ಯಕ್ತಿ ಯಾರು ಅಂದ್ಬಿಟ್ಟು ನಮ್ ಹೀರೋಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಈಗ ಹಾಗೆ ನಮ್ ಹೀರೋ ಕ್ಲೀನ್ ಆಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಇವನ ಹೆಸರು ಸ್ಯಾಂಟಿನೋ ಅಂತ. ಇದೇ ವ್ಯಕ್ತಿನೇ ನಾನು ಪಾರ್ಕ್ ಅಲ್ಲಿ ನೋಡಿದ್ದು. ಮತ್ತೆ ಆ ಮನೆ ಓನರ್ ಹೇಳ್ದಂಗೆ ಡೇವಿಡ್ ಜೊತೆ ಬಂದಿದ್ದು ಇವನೇ ಅಂತ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ನಮ್ ಹೀರೋನ ಮೀಟ್ ಮಾಡೋದಕ್ಕೆ ಅನ್ಬಿಟ್ಟು ಮೆಂಡೋಜಾ ಬರ್ತಾನೆ. ಬಂದ್ಬಿಟ್ಟು ಆ ಝೂನ ಫುಟೇಜ್ ನನಗೆ ಬೇಕು, ಅವಳು ಯಾಕೆ ಆ ರೀತಿ ಮಾಡಿದ್ಲು ಅಂತ ತಿಳ್ಕೊಬೇಕು ನಾನು, ನನಗೆ ಆ ಫುಟೇಜ್ ನ ಕೊಡಿ ಅಂದಾಗ, ಆ ರೀತಿ ಎಲ್ಲ ಕೊಡೋದಕ್ಕಾಗೋದಿಲ್ಲ ಸರ್, ಜಸ್ಟ್ ಅವಳೊಬ್ಳು ಮೆಂಟಲ್ ಪೇಷಂಟ್ ಅಷ್ಟೇ, ಅವಳು ಮೆಂಟಲ್ ಆಗಿರೋದ್ರಿಂದ ಅವಳ ಮಗುನ ಎಸ್ತಿದ್ದಾಳೆ, ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಬಿಡಿ ಸರ್ ಅಂದಾಗ, ಇಲ್ಲ ಸರ್ ನಾನು ಅದನ್ನು ನೋಡ್ಲೇಬೇಕು ಅಂದಾಗ ಇವ್ನು ಕೊಡೋದಿಲ್ಲ. ಇದರಿಂದ ಮೆಂಡೋಜನು ಕೂಡ ಆ ಒಂದು ಫುಟೇಜ್ ಅಲ್ಲಿ ನಿಮ್ಗೆ ಏನಾದ್ರೂ ಒಂದು ವಿಚಿತ್ರ ಅನ್ಸಿದ್ರೆ ದಯವಿಟ್ಟು ನನಗೆ ಹೇಳಿ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವನ ಅಲ್ಲಿಂದ ಹೋಗಾದ್ಮೇಲೆ ನಮ್ ಹೀರೋನು ಕೂಡ ಬಂದ್ಬಿಟ್ಟು ಆ ಫುಟೇಜ್ ನ ನೋಡ್ತಾ ಇರ್ತಾನೆ. ಹೀಗೆ ನೋಡ್ತಿರ್ಬೇಕಾದ್ರೆ ಆ ಲೇಡಿ ಹೋಗ್ಬಿಟ್ಟು ಆ ಲಯನ್ ಕೇಜ್ ಹತ್ರ ನಿಂತ್ಕೋತಾಳೆ. ಆಗ ಅಲ್ಲಿಗೆ ಆ ಪೇಂಟ್ ಬಳಿತಿದ್ದಂತ ವ್ಯಕ್ತಿ ಬಂದ್ಬಿಟ್ಟು ನೋಡಿದ್ರೆ ಇವಳನ್ನ ಪೊಸೆಸ್ ಮಾಡ್ಕೊಂಡ್ಬಿಡ್ತಾನೆ. ಮಾಡ್ಕೊಂಡಿದ್ ನೆಕ್ಸ್ಟ್ ಸೆಕೆಂಡೇ ಈ ಲೇಡಿ ತನ್ನ ಮಗುನ ತೆಗೆದ್ಬಿಟ್ಟು ಆ ಲಯನ್ ಕೇಜ್ ಒಳಗಡೆಗೆ ಎಸ್ಬಿಡ್ತಾಳೆ. ಮತ್ತೆ ನಮ್ ಹೀರೋ ಇನ್ನೊಂದು ವಿಷಯನ ನೋಟಿಸ್ ಮಾಡ್ತಾನೆ. ಇವನ್ಗೆ ಕೆಲವು ವಿಚಿತ್ರವಾಗಿರೋ ಶಬ್ದಗಳು ಕೇಳಿಸ್ತಾ ಇರುತ್ತೆ. ಆದ್ರೆ ಇವನ್ ಫ್ರೆಂಡ್ ಬಟ್ಲರ್ಗೆ ಈ ಶಬ್ದಗಳು ಕೇಳಿಸ್ತಾ ಇರೋದಿಲ್ಲ, ಇವನಿಗೆ ಮಾತ್ರ ಕೇಳಿಸ್ತಾ ಇರುತ್ತೆ. ಮತ್ತೆ ಆ ವ್ಯಕ್ತಿ ಲಯನ್ ಹತ್ರ ಮಾತಾಡ್ತಿರೋದ್ನು ಕೂಡ ಇವನು ನೋಡ್ತಾನೆ. ಇದನ್ನೆಲ್ಲ ನೋಡ್ಬಿಟ್ಟು ಒಂದ್ ನಿಮಿಷ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಇವನು ಹೇಗೆ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅನ್ಬಿಟ್ಟು. ಇದರಿಂದ ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ಬಿಟ್ಟು ಮತ್ತೆ ಜಿಮ್ಮಿನ ಮನೆಗೆ ಹೋಗ್ತಾನೆ. ಹೋಗ್ಬಿಟ್ಟು ನಿಮ್ಮ ಹಸ್ಬೆಂಡ್ ನ ರೂಮ್ ನಾಗ ಸ್ವಲ್ಪ ಚೆಕ್ ಮಾಡ್ಬೇಕು ಅಂದಾಗ ಅವಳು ಕೂಡ ಪರ್ಮಿಷನ್ ನ ಕೊಡ್ತಾಳೆ. ಇದರಿಂದ ಇವನು ಜಿಮ್ಮಿನ ರೂಮ್ಗೆ ಬಂದ್ಬಿಟ್ಟು ಹೀಗೆ ರಿಸರ್ಚ್ ಮಾಡ್ತಿರ್ಬೇಕಾದ್ರೆ ಇವನಿಗೆ ಆ ಗೋಡೆಗೆ ಬಳ್ದಿರೋಂತ ಒಂದು ಪೇಂಟ್ ಕಾಣುತ್ತೆ. ಇದರಿಂದ ಆ ಪೇಂಟ್ ನ ಕೆರೆದಾಗ ಅದು ಕೂಡ ಕಿತ್ಕೊಂಡ್ ಬರ್ತಾ ಇರುತ್ತೆ. ಇದರಿಂದ ಆ ಪೇಂಟ್ ನೆಲ್ಲಾನು ಕೆರೆಯಕ್ಕೆ ಶುರು ಮಾಡ್ತಾನೆ. ಆ ಒಂದು ಪೇಂಟಿಂಗ್ಸ್ ನೆಲ್ಲ ಪೂರ್ತಿಯಾಗಿ ಕೆರೆದಾದ್ಮೇಲೆ ನೋಡಿದ್ರೆ ಆ ಗೋಡೆ ಮೇಲೆ ಕೆಲವು ಅಕ್ಷರಗಳಿರುತ್ತೆ. ಇದೆಲ್ಲ ಒಂದು ಲ್ಯಾಟಿನ್ ಭಾಷೆ ಆಗಿರುತ್ತೆ. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಇವನಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಮತ್ತೆ ಅದೇ ಜಾಗದಲ್ಲಿ ಜಿಮ್ಮಿ ವಾರಲ್ಲಿ ರೆಕಾರ್ಡ್ ಮಾಡಿದಂತ ಎಲ್ಲ ಫುಟೇಜ್ ಗಳು ಇರುತ್ತೆ. ಇದರಿಂದ ಫುಟೇಜ್ ಗಳ ಎಲ್ಲಾನು ಕೂಡ ನೋಡ್ತಾ ಇರ್ತಾನೆ. ಇವಾಗ ನಮ್ಗೆ ಇಲ್ಲಿ ತೋರಿಸ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಯಾಮ್ರಾದಲ್ಲಿ ಬ್ಲಾಕ್ ಔಟ್ ಆಯ್ತಲ್ಲ, ಅಲ್ಲಿ ಮುಂದಕ್ಕೆ ಏನಾಗುತ್ತೆ ಅಂತ. ಇವ್ರ ಗುಹೆ ಒಳಗಡೆ ಹೋದಾಗ ಸ್ಯಾಂಟಿನೋ ಯಾವ್ದೋ ಒಂದು ಡಿಮನ್ಗೆ ಪೊಸೆಸ್ ಆಗ್ಬಿಡ್ತಾನೆ. ಪೊಸೆಸ್ ಆಗ್ಬಿಟ್ಟು ಅವನು ಶಿಸ್ತಾಗಿ ಹೋಗ್ಬಿಟ್ಟು ಒಂದು ಲೆಟರ್ ಹತ್ರ ನಿಂತ್ಕೋತಾನೆ. ಆ ಒಂದು ಗುಹೆ ಒಳಗಡೆನೂ ಕೂಡ ಸೇಮ್ ಈಗ ಯಾವ ರೀತಿ ಇಲ್ಲಿ ಲೆಟರ್ ಬರ್ದಿದ್ಯೋ ಸೇಮ್ ಅದೇ ರೀತಿಯಾದ ಲೆಟರ್ಸ್ ಗಳು ಆ ಒಂದು ಗುಹೆ ಒಳಗಡೆ ಕೂಡ ಇರುತ್ತೆ. ಮತ್ತೆ ಇವನ್ಗೆ ಇನ್ನೂ ಡೌಟ್ ಬಂದ್ಬಿಟ್ಟು ಡೇವಿಡ್ ಸತ್ತೋಗಿದ್ನಲ್ಲ ಅಂಡರ್ ಗ್ರೌಂಡ್ ಅಲ್ಲಿ, ಅಲ್ಲೂ ಹೋಗ್ಬಿಟ್ಟು ರಿಸರ್ಚ್ ಮಾಡಿದಾಗ ಇವನ್ಗೆ ಮತ್ತೆ ಅದೇ ರೀತಿಯ ಕೆಲವು ಲೆಟರ್ಸ್ ಗಳು ಸಿಗುತ್ತೆ. ಇದರಿಂದ ಅದನ್ನ ಫೋಟೋ ತಗೊಂಡ್ಬಿಟ್ಟು ಮೆಂಡೋಜಾನ ಮೀಟ್ ಮಾಡ್ತಾನೆ. ಜೇನ್ ನನಗೆ ಮೀಟ್ ಮಾಡ್ಸು, ಅವಳ ಹತ್ರ ಏನೋ ಒಂದು ಕೇಳ್ಬೇಕು ಅಂತ. ಇದರಿಂದ ಇವನು ಕೂಡ ಜೇನ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅವಳ ಹತ್ರ ಹೋಗ್ಬಿಟ್ಟು ಈ ಒಂದು ಫೋಟೋನ ಅವಳಿಗೆ ತೋರಿಸಿದ ತಕ್ಷಣ ಅವಳೊಂಥರ ವಿಚಿತ್ರವಾಗಿ ಹಾಡಕ್ಕೆ ಶುರು ಮಾಡ್ತಾಳೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನಮ್ ಹೀರೋ ಕೈಗೆ ಕಚ್ಬಿಡ್ತಾಳೆ. ಆಗ ಮ್ಯಾಂಡೋಜಾ ಇವನ್ನ ಬಿಡಿಸ್ಕೊಂಡು ಅಲ್ಲಿಂದ ಆಚೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಕರ್ಕೊಂಡ್ ಬಂದ್ಬಿಟ್ಟು ಅವನ್ನ ಕುಂಡಿಸ್ಕೊಂಡು ಹೇಳ್ತಾ ಹೋಗ್ತಾನೆ. ಈ ಫೋಟೋದಲ್ಲಿ ಬರ್ದಿರೋಂತ ಕೆಲವು ಅಕ್ಷರಗಳು ಪರ್ಷಿಯನ್ ಮತ್ತೆ ಲ್ಯಾಟಿನ್ ನ ಮಿಕ್ಸ್ ಆಗಿದೆ. ಆಕ್ಚುಲಿ ಇದೊಂದು ಶಾಪಿತವಾಗಿರುವಂತ ವರ್ಡ್ಸ್ ಗಳು. ಇದು ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದ್ರೆ ಒಂದು ಡೋರ್ ರೀತಿ ಕೆಲಸ ಮಾಡುತ್ತೆ. ಅಂದ್ರೆ ನರಕಲೋಕದಲ್ಲಿ ಇವಿಲ್ಸ್ ಗಳು ಇರ್ತಾವಲ್ಲ, ಅವುಗಳು ಭೂಮಿ ಮೇಲೆ ಬರೋದಕ್ಕೆ ಒಂದು ಡೋರ್ ರೀತಿ ಕೆಲಸ ಮಾಡುತ್ತೆ. ಈ ಲೆಟರ್ಸ್ ಗಳನ್ನ ಯಾರು ನೋಡಿ ಓದೋಕೆ ಟ್ರೈ ಮಾಡ್ತಾರೋ ಅವ್ರುಗಳು ಆ ಡಿಮನ್ಗೆ ಪೊಸೆಸ್ ಆಗ್ತಾರೆ ಅಂತ. ಅದಕ್ಕೆ ನಮ್ ಹೀರೋನು ಕೂಡ ನಾನು ಕೂಡ ನೋಡಿದ್ದೀನಿ, ನಾನೇ ಪೊಸೆಸ್ ಆಗಿಲ್ಲ ಅಂದಾಗ ಇದು ಎಲ್ಲರ ಮೇಲೂ ಕೆಲಸ ಮಾಡೋದಿಲ್ಲ. ಯಾರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೋ ಅವ್ರ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರೋದಿಲ್ಲ. ಇದೇನಿದ್ರು ಮೆಂಟಲಿ ಯಾರು ವೀಕ್ ಆಗಿರ್ತಾರೆ, ತನ್ನ ಮನಸ್ಸಲ್ಲಿ ಯಾರಿಗೆ ದುಃಖ ಜಾಸ್ತಿ ಇರುತ್ತೆ ಅವ್ರಗಳನ್ನ ಇದು ಪೊಸೆಸ್ ಮಾಡ್ಕೊಂಡ್ಬಿಡುತ್ತೆ ಅಂತ. ಮತ್ತೆ
ನಮ್ಮ ಹೀರೋಗೆ ಈ ಭೂತ ಪ್ರೇತದ ಮೇಲೆಲ್ಲ ನಂಬಿಕೆನೇ ಇರೋದಿಲ್ಲ. ಇವ್ನು ಹೇಳ್ತಾ ಇರೋದನ್ನೆಲ್ಲ ನಂಬೋಕೆ ಇವ್ನಿಗೊಂಥರ ವಿಚಿತ್ರ ಅನ್ನಿಸ್ತಾ ಇರುತ್ತೆ. ಮತ್ತೆ ಈ ಕಡೆ ನೋಡಿದ್ರೆ ಆ ಜೇನ್ ಇದ್ದಾಳಲ್ಲ, ಆ ಹಾಸ್ಪಿಟಲ್ ಇಂದ ತಪ್ಪಿಸ್ಕೊಂಡು ಅಲ್ಲಿರುವಂತ ಮೆಂಟಲ್ ಪೇಷಂಟ್ ಗಳೆಲ್ಲರನ್ನು ಕೂಡ ರಿಲೀಸ್ ಮಾಡ್ಬಿಡ್ತಾಳೆ. ಮತ್ತೆ ಮ್ಯಾಂಡೋಸಾಗೆ ಆ ಒಂದು ವಿಡಿಯೋ ಫುಟೇಜ್ ನು ಕೂಡ ತೋರಿಸ್ತಾನೆ, ಆ ವ್ಯಕ್ತಿ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದ ಅಂತ. ಇವನು ಕೂಡ ನೋಡ್ತಾನೆ ಆ ವ್ಯಕ್ತಿ ಆ ಗೋಡೆ ಮೇಲ್ಗಡೆ ಅದೇ ಲೆಟರ್ಸ್ ನ ಬರ್ದಿರೋದ್ರಿಂದ ಜೇನು ಪೊಸೆಸ್ ಆಗಿದ್ದಾಳೆ ಅಂತ. ಮತ್ತೆ ಸ್ಯಾಂಟಿನ ಒಂದು ಸಿಸಿ ಕ್ಯಾಮ್ರಾನ ನೋಡ್ಕೊಂಡು ಒಂದು ವಿಚಿತ್ರವಾಗಿ ಲುಕ್ ನ ಕೊಡ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಸ್ಯಾಂಟಿಗೆ ಗೊತ್ತಾಗ್ಬಿಡುತ್ತೆ, ನೆಕ್ಸ್ಟ್ ಟಾರ್ಗೆಟ್ ನೀನೇ ಆಗಿದ್ಯಾ, ಹುಷಾರಾಗಿರು ಅಂದ್ಬಿಟ್ಟು ನಮ್ ಹೀರೋಗೆ ಹೇಳ್ತಾ ಇರ್ತಾನೆ. ಅವಾಗ ಬಟ್ಲರ್ ಬಂದ್ಬಿಟ್ಟು ಸ್ಯಾಂಟಿನೋ ಎಲ್ಲಿದೆ ಅಂತ ಒಂದು ಅಡ್ರೆಸ್ ಸಿಕ್ಕಿದೆ, ಬನ್ನಿ ಹೋಗೋಣ ಅನ್ಬಿಟ್ಟು ಹೋಗ್ಬಿಟ್ಟು ಅವನ ಹಿಡಿಯೋದಕ್ಕೆ ಅನ್ಬಿಟ್ಟು ಎಲ್ಲ ತಯಾರಿಯನ್ನು ಮಾಡ್ಕೊಂಡು ಹೋಗ್ತಾರೆ. ಹೋಗ್ಬಿಟ್ಟು ಅವನ ಒಂದು ರೂಮ್ ಒಳಗಡೆ ಹೋಗಿ ನೋಡಿದಾಗ ಇವ್ರಿಗೆ ಎಲ್ಲೂ ಕೂಡ ಸ್ಯಾಂಟಿನೋ ಸಿಗೋದೇ ಇಲ್ಲ. ಆಗ ನೋಡಿದ್ರೆ ಸ್ಯಾಂಟಿನೋ ಬೇಸ್ಮೆಂಟ್ಗೆ ಹೋಗ್ತಾ ಇರ್ತಾನೆ. ಇದರಿಂದ ಬಟ್ಲರ್ ಕೂಡ ಮಿಟ್ಲನ್ನ ಹಿಡ್ಕೊಂಡು ಬೇಗ ಬೇಸ್ಮೆಂಟ್ಗೆ ಹೋಗಕ್ಕೆ ರೆಡಿ ಆಗಿರ್ತಾನೆ. ನಮ್ ಹೀರೋ ಇನ್ನೊಂದು ಲಿಫ್ಟ್ ನ ಯೂಸ್ ಮಾಡ್ಕೊಂಡು ಬೇಸ್ಮೆಂಟ್ಗೆ ಇನ್ನೂ ಬೇಗ ಬಂದ್ಬಿಡ್ತಾನೆ. ಬಂದ್ಬಿಟ್ಟು ಈ ಸ್ಯಾಂಟಿನ ಹುಡುಕ್ತಿರ್ಬೇಕಾದ್ರೆ ಆಗ ನೋಡ್ತಿದ್ದಂಗೆನೆ ಜಿಮ್ಮಿ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅಟ್ಯಾಕ್ ಮಾಡಿ ಇವನ್ನ ಹೊಡೆದು ಸಾಯಿಸೋಕೆ ಅಂತ ಬಂದಾಗ ನಮ್ ಹೀರೋನು ಕೂಡ ಫೈಟ್ಗೆ ಇಳಿತಾನೆ. ಈ ಕಡೆ ಬಟ್ಲರ್ ಬರ್ತಾ ಇರ್ತಾನಲ್ಲ, ನೋಡಿದ್ರೆ ಸ್ಯಾಂಟಿನೋ ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಅಟ್ಯಾಕ್ ಮಾಡಿದಾಗ ಇಲ್ಲಿ ಇವರಿಬ್ರು ಮಧ್ಯೆ ಒಂದು ಫೈಟ್ ಆಗುತ್ತೆ. ಇವರಿಬ್ರು ಕೂಡ ಮಸ್ತ್ ಆಗಿ ಹೊಡೆದಾಡ್ಕೋತಾರೆ. ಇಲ್ಲಿ ಇವ್ರು ಹೊಡೆದಾಡ್ತಾ ಇರ್ತಾರೆ, ಬೇಸ್ಮೆಂಟ್ ಅಲ್ಲಿ ಇವ್ರುಗಳು ಹೊಡೆದಾಡ್ತಾ ಇರ್ತಾರೆ. ಆಗ ನೋಡ್ತಿದ್ದಂಗೆನೆ ಜಿಮ್ಮಿ ನಮ್ ಹೀರೋ ಕತ್ನ ಹಿಡಿದು ಅವನ್ನ ಸಾಯಿಸೋಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ವಿಷಯ ಮೆಂಡೋಸಾಗೆ ಗೊತ್ತಾಗ್ಬಿಡುತ್ತೆ. ಇದರಿಂದ ಇದೇ ಒಂದು ಬೇಸ್ಮೆಂಟ್ ಒಳಗಡೆ ಬಂದ್ಬಿಟ್ಟು ಅವನ ಮೇಲೆ ಹೋಲಿ ಕ್ರಾಸ್ ನ ಹಿಡಿದ್ಬಿಟ್ಟು ಅವನ ಕಂಟ್ರೋಲ್ಗೆ ತಗೊಳಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಈ ಕಡೆ ಇವರಿಬ್ರು ಹೊಡೆದಾಡ್ತಾ ಇರ್ತಾರಲ್ಲ, ನೋಡಿದ್ರೆ ಸ್ಯಾಂಟಿನೋ ಬಟರ್ ನ ಚುಚ್ಚಿ ಸಾಯಿಸೇ ಬಿಡ್ತಾನೆ. ಈ ಕಡೆ ಜಿಮ್ಮಿನ ಹಾಗ ಈಗ ಮಾಡಿ ಕಂಟ್ರೋಲ್ ತಂದು ಅವನ್ನ ಲಾಕ್ ಮಾಡ್ಕೊಂಡೇ ಬಿಡ್ತಾರೆ. ಮತ್ತೆ ನಮ್ ಹೀರೋ ಬಟ್ಲರ್ ಹತ್ರ ಬಂದ್ ನೋಡ್ತಾನೆ, ಅವನು ಸತ್ತೋಗ್ಬಿಟ್ಟಿರ್ತಾನಲ್ಲ, ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೋತಾನೆ ತನ್ನ ಫ್ರೆಂಡ್ ನ ಕಳ್ಕೊಂಡಿರೋದ್ರಿಂದ. ಈ ಕಡೆ ನಮ್ ಹೀರೋನ ಮಗಳನ್ನ ತೋರಿಸ್ತಾರೆ. ಇವಳು ಹೀಗೆ ಮನೆಗಿರ್ಬೇಕಾದ್ರೆ ಇವಳು ಬೆಡ್ರೂಮ್ ಒಳಗಡೆ ಇರುವಂತ ಟಾಯ್ಗಳೆಲ್ಲ ವಿಚಿತ್ರವಾಗಿ ಮೂವ್ ಆಗಕ್ಕೆ ಶುರುವಾಗಿರುತ್ತೆ. ಇದರಿಂದ ಈ ಪಾಪಕ್ಕೆ ತುಂಬಾ ಭಯ ಆಗ್ಬಿಟ್ಟು ಆ ಮನೆಯಿಂದ ಆಚೆ ಬಂದಾಗ ಅಲ್ಲಿ ಸ್ಯಾಂಟಿನೋ ನಿಂತಿರ್ತಾನೆ. ಸ್ಯಾಂಟಿಗೋ ನೋಡ್ತಿದ್ದಂಗೆನೆ ಇವ್ ಹುಡುಗಿ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಹೀರೋನು ಕೂಡ ವಾಪಸ್ ತನ್ನ ಮನೆಗೆ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದ್ ಗಾಡಿ ಮೇಲೆ ಯಾರು ಬಂದ್ ಬಿದ್ದೋಗ್ಬಿಡ್ತಾರೆ. ಇವನು ಕೂಡ ಆಚೆಗಡೆ ಬಂದ್ ನೋಡಿದಾಗ ಅದು ಬೇರೆ ಯಾರು ಆಗಿರೋದಿಲ್ಲ, ಅದು ಜೈನ್ ಆಗಿರ್ತಾಳೆ. ಜೈನು ಬಿಲ್ಡಿಂಗ್ ಮೇಲಿಂದ ಹಾರಿ ತನ್ನ ಪ್ರಾಣನ ಬಿಟ್ಬಿಟ್ಟಿರ್ತಾಳೆ. ಅವಾಗ ಇವನ್ಗೆ ಇವ್ರ ಹೆಂಡತಿ ಕಡೆಯಿಂದ ಕಾಲ್ ಬರುತ್ತೆ. ಎತ್ತಿದಾಗ ಯಾರು ಮಾತಾಡ್ತಾರಪ್ಪ ಅಂದ್ರೆ ಸ್ಯಾಂಟಿನೋ ಮಾತಾಡ್ತಾನೆ. ಇದರಿಂದ ಗೊತ್ತಾಗೋಗ್ಬಿಡುತ್ತೆ ಸ್ಯಾಂಟಿನೋ ನಮ್ಮ ಮನೇಲಿದ್ದಾನೆ ಅಂತ. ಇದರಿಂದ ಪೊಲೀಸ್ ಆಫೀಸರ್ಗೆ ಹೇಳಿ ಬ್ಯಾಕಪ್ ನ ತಗೊಂಡು ಇವ್ರ ಮನೆ ಒಳಗಡೆ ಹೋಗ್ತಾನೆ. ಹೋದಾಗ ಅಲ್ಲಿ ಸ್ಯಾಂಟಿನೋ ನಿಂತಿರ್ತಾನೆ. ಇದರಿಂದ ಅವನಿಗೆ ಹೊಡೆದ್ಬಿಟ್ಟು ನನ್ನ ಮಕ್ಕಳಲ್ಲಿ ನನ್ನ ಹೆಂಡತಿಯಲ್ಲಿ ಅಂತ ಕೇಳಿದಾಗ ನನ್ನನ್ನು ನಿನ್ನ ಒಳಗಡೆ ಕರ್ಕೋ, ಅವಾಗ ಹೇಳ್ತೀನಿ ನಿನ್ನ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಅಂತ. ಆಗ ನೋಡ್ತಿದ್ದಂಗೆ ಪೊಲೀಸ್ನವ್ರು ಕೂಡ ಇವನ್ನ ಲಾಕ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡೋಗಿ ಕರ್ಕೊಂಡ್ ಬಂದ್ಬಿಟ್ಟು ಒಂದು ಜಾಗದಲ್ಲಿ ಕಟ್ ಹಾಕ್ಬಿಟ್ಟು ಮ್ಯಾಂಡೋಸಾ ಇವನ್ ಮೇಲ್ಗಡೆ ಎಕ್ಸೋರಿಸಮ್ ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ಇವನಂತೂ ಕಂಟ್ರೋಲ್ಗೆ ಬರ್ತಾನೆ ಇರೋದಿಲ್ಲ. ಯಾವ ರೀತಿ ಬೇಕೋ ಆ ರೀತಿ ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ಮತ್ತೆ ಇವ್ರುಗಳು ಈಗ ಈ ಡೀಮನ್ನ ಒಂದು ಹೆಸರನ್ನ ತಿಳ್ಕೊಂಡ್ರೆ ಮಾತ್ರ ಆ ಒಂದು ಡೀಮನ್ನ ನರಕಲೋಕಕ್ಕೆ ವಾಪಸ್ಸು ಕಳಿಸೋಕಾಗೋದು. ಅದ್ ನೋಡಿದ್ರೆ ತನ್ನ ಹೆಸರನ್ನೇ ಹೇಳ್ತಾ ಇರೋದಿಲ್ಲ. ಇವ್ರು ಎಷ್ಟೇ ಸರಿ ಟ್ರೈ ಮಾಡಿದ್ರು ಕೂಡ ತನ್ನ ಹೆಸರು ಬಾಯ್ ಬಿಡ್ತಾನೆ ಇರೋದಿಲ್ಲ. ಇದರಿಂದ ಮ್ಯಾಂಡೋಸಾ ಏನ್ ಮಾಡ್ತಾನೆ ಅಂದ್ರೆ ತನ್ನ ಎಕ್ಸೋರಿಸಮ್ ಪವರ್ನ ಇನ್ನೂ ಹೈ ಮಾಡ್ತಾನೆ. ಇನ್ನೂ ಜಾಸ್ತಿ ಮಾಡಿರೋದ್ರಿಂದ ಅದಕ್ಕೆ ತಡ್ಕೊಳಕ್ಕಾಗ್ದಲೆ ಅದ್ರ ಹೆಸರನ್ನ ಹೇಳ್ಬಿಡುತ್ತೆ. ಅದ್ರ ಹೆಸರೇ ಜಂಗ್ಲರ್ ಅಂತ. ಈ ಜಂಗ್ಲರ್ ಹೆಸರನ್ನ ತಿಳ್ಕೊಂಡ ಮ್ಯಾಂಡೋಸಾ ಅದ್ರ ಹೆಸರನ್ನ ಕೂಗ್ತಾ ಆ ಒಂದು ಡೀಮನ್ನ ಹೆಸರು ಮೇಲ್ಗಡೆ ಒಂದು ಎಕ್ಸೋರಿಸಮ್ ನ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಸ್ಯಾಂಟಿನೋ ಆ ಡೀಮನ್ ಇಂದ ಮುಕ್ತನಾಗ್ತಾನೆ. ಅವನು ನಾರ್ಮಲ್ ಸ್ಟೇಜ್ ಗೆ ಬಂದಿದ ತಕ್ಷಣ ನಮ್ ಹೀರೋ ಹೋಗ್ಬಿಟ್ಟು ನನ್ನ ವೈಫು ನನ್ನ ಮಗಳು ಎಲ್ಲಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಸರಿಯಾಗಿರೋ ಸ್ಯಾಂಟಿನೋ ಕೂಡ ಅವ್ರುಗಳು ಎಲ್ಲಿದ್ದಾರೆ ಅಂತ ಹೇಳ್ತಾನೆ. ಇದರಿಂದ ಪೊಲೀಸ್ ಅವ್ರನ್ನೆಲ್ಲರನ್ನು ಕೂಡ ಕರ್ಕೊಂಡು ಅದೇ ಜಾಗಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕ್ಲೀನ್ ಆಗಿ ಕಾಪಾಡ್ಕೊಂಡ್ಬಿಡ್ತಾನೆ. ತನ್ನ ಫ್ಯಾಮಿಲಿನ ನೋಡಿ ನಮ್ ಹೀರೋಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲಿಂದ ಸೀನು 6 ತಿಂಗಳಾದ್ಮೇಲೆ ಶುರುವಾಗುತ್ತೆ. ನಮ್ ಹೀರೋಗೆ ಇನ್ನೊಂದು ಪಾಪು ಕೂಡ ಆಗಿರುತ್ತೆ. ಈಗ ನಮ್ ಹೀರೋ ದೇವ್ರ ಮೇಲೆ ನಂಬಿಕೆನ ಹಿಡೋಕೆ ಶುರು ಮಾಡಿರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮತ್ತೆ ನೀವು ಕೇಳ್ಬೋದು ಜಿಮಿನ್ ಏನ್ ಮಾಡಿದ್ರು ಅಂತ. ಅವನ ಮೇಲೂ ಕೂಡ ಒಂದು ಎಕ್ಸಾರಿಸಮ್ ನ ಮಾಡಿ ಅವನು ಕೂಡ ಮುಕ್ತನಾಗಿ ಮಾಡಿರ್ತಾರೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಅವ್ನು ಲೈಕ್ ಮಾಡಿ, ಇಷ್ಟ ಆಗಿನೋ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನೆಲ್ನ ಒಂದ್ಸಲಿ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.